ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮಿತ್ ದೇಸಾಯಿ. ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು ಯಾವುದು ಅಂತ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ಸುದ್ದಿಗಳು ಯಾವುದು ಅಂತ ಚೆಕ್ ಮಾಡೋದಾದರೆ, ಮೊದಲನೇ ನಮ್ಮ ಸುದ್ದಿ ನೋಡೋದಾದರೆ, US ಮತ್ತು ಚೈನಾ ಮಧ್ಯೆ ಏನೊಂದು ಟ್ರೇಡ್ ವಾರ್ ಶುರುವಾಗಿತ್ತು, ಒಂದು ಕಾನ್ಫ್ಲಿಕ್ಟ್ ಶುರುವಾಗಿತ್ತು, ಅದು ಒಂದು ಹಂತಕ್ಕೆ ಬಂದಿದೆ ಅಂತ ಇವಾಗ ಹೇಳ್ಬೋದು. ಕಾರಣ ಇವೆರಡು ದೇಶಗಳು ಒಂದು ಟ್ರೇಡ್ ಡೀಲ್ಗೆ ಬಂದಿದೆ, ಟ್ರೇಡ್ ಡೀಲನ್ನು ಮಾಡಿಕೊಂಡಿದೆ. ಸೊ ಇದರಿಂದಾಗಿ ಸುಮಾರು ಒಂದು ಗ್ಲೋಬಲ್ ಟೆನ್ಷನ್ಗಳು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ರೇರ್ ಅರ್ತ್ ಮಿನರಲ್ಸ್ ಅನ್ನೋ ಒಂದು ಮೆಟೀರಿಯಲ್ ಚೈನಾದಿಂದ ತುಂಬ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಸೊ ಈ ಒಂದು ಕಾನ್ಫ್ಲಿಕ್ಟಿಂದಾಗಿ ಈ ಒಂದು ಮೆಟೀರಿಯಲ್ ಎಕ್ಸ್ಪೋರ್ಟ್ ಆಗೋದು ನಿಂತು ಹೋಗಿತ್ತು. ಈ ಮೆಟೀರಿಯಲ್ನ ಸುಮಾರು ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಅಥವಾ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ತುಂಬ ಯೂಸ್ ಮಾಡ್ತಾ ಇದ್ರು. ಸೊ ಬೇರೆ ಬೇರೆ ದೇಶಗಳಿಗೆ ತುಂಬ ಹೆಚ್ಚು ಚೈನಾದಿಂದನೇ ಪ್ರೊಡ್ಯೂಸ್ ಆಗ್ತಿದ್ದರಿಂದ ಈ ಒಂದು ಕಾನ್ಫ್ಲಿಕ್ಟಿಂದಾಗಿ ಇದು ಸ್ಟಾಪ್ ಆಗಿಬಿಟ್ಟಿತ್ತು. ಸೊ ಇವಾಗ ಮೇಜರ್ ಆಗಿ ಈ ಒಂದು ಮೆಟೀರಿಯಲ್ ಎಕ್ಸ್ಪೋರ್ಟ್ ಆಗ್ತಿರೋದು ಸುಮಾರು ದೇಶಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಈ ಒಂದು ಡೀಲ್ ಎಲ್ಲ ದೇಶಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದರೆ, JSW ಪೇಂಟ್ಸ್ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ. ಸೊ ಇದು ಮುಖ್ಯವಾಗಿ ಆಕ್ಸೋ ನೋಬೆಲ್ ಅನ್ನುವಂಥ ಕಂಪನಿ, ಡ್ಯೂಲೆಕ್ಸ್ ಅನ್ನೋ ಒಂದು ಕಂಪನಿ ಬರ್ತಾ ಇತ್ತು. ಡ್ಯೂಲೆಕ್ಸ್ ಅನ್ನೋ ಒಂದು ಪೇಂಟ್ ಕಂಪನಿ ಬರ್ತಾ ಇತ್ತು. ಈ ಕಂಪನಿಯ 74.76% ಅಷ್ಟು ಶೇರ್ಗಳನ್ನು ಒಂದು ಅಕ್ವೈರ್ ಮಾಡ್ಕೊಂಡಿದೆ. ಆಲ್ಮೋಸ್ಟ್ 8,986 ಕೋಟಿ ರೂಪಾಯಿ ಕೊಟ್ಟು ಈ ಒಂದು ಶೇರ್ಗಳನ್ನ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇದು ಭಾರತದ ಪೇಂಟ್ ಸೆಕ್ಟರಲ್ಲಿ ತುಂಬ ದೊಡ್ಡ ಒಂದು ಡೀಲ್ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಇನ್ನು ನಮ್ಮ ಕೊನೆಯ ಸುದ್ದಿಯನ್ನು ನೋಡೋದಾದರೆ, SBI ಬ್ಯಾಂಕ್ 2026ರಲ್ಲಿ ಒಂದು ಬಾಂಡ್ಗಳನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಹಾಗಂತ ಒಂದು ವರದಿಗಳು ಬಂದಿದೆ. ಸೊ ಇದು 10 ಮತ್ತು 15 ವರ್ಷಗಳಷ್ಟು ಒಂದು ಬಾಂಡ್, ಆ ಒಂದು ಡ್ಯುರೇಷನ್ನ ಬಾಂಡ್ಗಳನ್ನ ಇವರು ಇಂಟ್ರಡ್ಯೂಸ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 5,000 ಕೋಟಿಯಷ್ಟು ಒಂದು ಫಂಡನ್ನು ರೈಸ್ ಮಾಡೋ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಮೂಲಗಳು ತಿಳಿಸಿದೆ. ಸೊ ಇದಾಗಿತ್ತು ಮೇಜರ್ ಸುದ್ದಿಗಳು. ಬನ್ನಿ ಸ್ಟಾಕ್ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ನಿಫ್ಟಿಯನ್ನು ನೋಡೋದಾದರೆ, ಮಾರ್ಕೆಟ್ ಇವತ್ತು ಆಲ್ವೇಸ್ ಸೈಡ್ ವೇಸಲ್ಲೇ ಇತ್ತು. ಸೊ 88 ಪಾಯಿಂಟ್ಗಳಷ್ಟು ಒಂದು ಪಾಸಿಟಿವ್ ಸೆಂಟಿಮೆಂಟಲ್ಲಿ ಇವತ್ತಿನ ದಿವಸ ಎಂಡ್ ಆಗಿದೆ. ಸೊ ಇನ್ನು ಮೇಜರ್ ಸೆಕ್ಟರ್ ಮೂವ್ಮೆಂಟ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ, ರಿಯಾಲಿಟಿ 1.63% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಎನರ್ಜಿ ಸೆಕ್ಟರ್ 1.02% ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ. ಹಾಗೆ ಸ್ಮಾಲ್ ಕ್ಯಾಪ್ 0.91% ಅಷ್ಟು ಅಪ್ ಮೂವ್ಮೆಂಟನ್ನು ಇವತ್ತಿನ ದಿವಸ ಕಂಡಿದೆ. ಸೊ ಇನ್ನು ಮೇಜರ್ ಡೇಟಾ ಯಾವುದು ರಿಲೀಸ್ ಆಗ್ತಿದೆ ಅಂತ ನೋಡೋದಾದರೆ, ಭಾರತದ FX ರಿಸರ್ವ್, ಫಾರಿನ್ ರಿಸರ್ವ್ ಡೇಟಾ ಒಂದು ಬರ್ತಾ ಇದೆ. ಇದು ಪ್ರೀವಿಯಸ್ಲಿ $698.59 ಬಿಲಿಯನ್ ಅಷ್ಟಿತ್ತು. ಸೊ ಆ್ಯಕ್ಚುಯಲ್ ಡೇಟಾ ಇವತ್ತು ಸಂಜೆ 5 ಗಂಟೆಗೆ ರಿಲೀಸ್ ಆಗುತ್ತೆ. ಸೊ ಅದು ಏನಾಗುತ್ತೆ, ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ಈ ಒಂದು ಡೇಟಾ ಫಾರಿನ್ ರಿಸರ್ವ್ ಆ್ಯಕ್ಚುಲಿ ಜಾಸ್ತಿ ಆದರೆ ಮಾರ್ಕೆಟ್ ಅಥವಾ ಬೇರಿಶ್ ಅಂತ ಹೇಳ್ತಾರೆ, ಅಥವಾ ಸಪೋರ್ಟಿವ್ ಅಂತ ಹೇಳ್ತಾರೆ. ಅದು ಕಡಿಮೆ ಆದರೆ ಮಾರ್ಕೆಟ್ಗೆ ನೆಗೆಟಿವ್ ಸೆಂಟಿಮೆಂಟ್ ಅಂತ ಹೇಳ್ತಾರೆ. ಸೊ ಇವತ್ತು ಏನಾಗುತ್ತೆ ಅನ್ನೋ ಈ ಡೇಟಾನ ನಾವು ಚೆಕ್ ಮಾಡ್ಬೋದು. ಸೊ ಇನ್ನು ಮೇಜರ್ ಸ್ಟಾಕ್ ಮೂವ್ಮೆಂಟ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ, ಟಾಪ್ ಗೇನರ್ಸಲ್ಲಿ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ 12.15% ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ. ಸೊ LT ಫುಡ್ಸ್ ಲಿಮಿಟೆಡ್ 9.91% ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ. ಹಾಗೆ ರೆಡಿಂಗ್ಟನ್ ಲಿಮಿಟೆಡ್ 9.2% ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ. ಸೊ ಇನ್ನು ಟಾಪ್ ಲೂಸರ್ಸ್ನ ನೋಡೋದಾದರೆ, ಏಜಿಸ್ ಲಾಜಿಸ್ಟಿಕ್ ಲಿಮಿಟೆಡ್ 5.2% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಕೊಹಾನ್ಸ್ ಲೈಫ್ ಸೈನ್ಸಸ್ ಲಿಮಿಟೆಡ್ 4.66% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಹಾಗೆ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ 3.43% ಅಷ್ಟು ಡೌನ್ ಮೂವ್ಮೆಂಟನ್ನು ಇವತ್ತಿನ ದಿವಸ ಕಂಡಿದೆ. ಸೊ ಇನ್ನು ಗೋಲ್ಡ್ ಸಿಲ್ವರ್ಗಳ ಪ್ರೈಸ್ಗಳನ್ನ ನೋಡೋದಾದರೆ, ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ 97,087 ಇತ್ತು. ಕರೆಂಟ್ ಪ್ರೈಸ್ 95,718 ಇದೆ. ಇದು 1,369 ರೂಪಾಯಿಗಳಷ್ಟು ಗೋಲ್ಡ್ ರೇಟ್ ಕಡಿಮೆ ಆಗಿದೆ. ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ 1,06,755 ಇತ್ತು. ಕರೆಂಟ್ ಪ್ರೈಸ್ 1,04,632 ಇದೆ. ಸಿಲ್ವರ್ ರೇಟ್ ಕೂಡ 2,123 ರೂಪಾಯಿಗಳಷ್ಟು ಕಡಿಮೆ ಆಗಿದೆ. ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ $65.24 ಇತ್ತು. ಕರೆಂಟ್ ಪ್ರೈಸ್ $65.72 ಇದೆ. ಇದು $0.48 ಅಷ್ಟು ಜಾಸ್ತಿ ಆಗಿದೆ. ಸೊ ಇನ್ನು USD INR ನೋಡೋದಾದರೆ, ಪ್ರೀವಿಯಸ್ ಕ್ಲೋಸ್ 85.6300 ರೂಪಾಯಿ ಇತ್ತು. ಕರೆಂಟ್ ಪ್ರೈಸ್ 85.4470 ರೂಪಾಯಿ ಇದೆ. ಸೊ ಇದು $0.1830 ರೂಪಾಯಿಯಷ್ಟು ಕಡಿಮೆ ಆಗಿದೆ. ಸೊ ಇನ್ನು ಹ್ಯಾಂಗ್ಸೆಂಗ್ ಪ್ರೀವಿಯಸ್ ಕ್ಲೋಸ್ 24,325 ಇತ್ತು. ಕರೆಂಟ್ ಪ್ರೈಸ್ 24,284 ಇದೆ. ಇದು 41 ಪಾಯಿಂಟ್ಗಳಷ್ಟು ಕಡಿಮೆ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು. ಮತ್ತಷ್ಟು ಸುದ್ದಿಗಳು ಹಾಗೆ ಇವೆಂಟ್ಸ್ಗಳೊಂದಿಗೆ ನಾಳೆ ಬರ್ತೀನಿ. ನಾನು ಅಮಿತ್ ದೇಸಾಯಿ. ಥ್ಯಾಂಕ್ ಯು ಸೋ ಮಚ್.